ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ್ಯಕ್ಚುಲಿ ನನಗೆ ಈ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಅಫಿಷಿಯಲ್ ಆಗಿ HSTR ನೋಟಿಫಿಕೇಶನ್ ಅನೌನ್ಸ್ ಆಗಿರೋಂಥದ್ದು, ಅಧಿಕೃತ ಅಧಿಸೂಚನೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಸಲ ತುಂಬ ಚೇಂಜಸ್ ಇದೆ, ನೋಟಿಫಿಕೇಶನಲ್ಲಿ ತುಂಬ ಚೇಂಜಸ್ ಇದೆ. ಯಾವ್ಯಾವ್ದಿಲ್ಲ ಅಂತ ಅಂದ್ಕೊಂಡಿದ್ವಿ ಅದನ್ನೆಲ್ಲ ನೋಟಿಫಿಕೇಶನಲ್ಲಿ ತಂದಿದ್ದಾರೆ. ಆ್ಯಂಡ್ ತುಂಬ ಜನ ವಯೋಮಿತಿ ಹೆಚ್ಚಳದ ಬಗ್ಗೆ ಮಾತಾಡ್ತಾ ಇದ್ರಿ, 5 ವರ್ಷ ಮಾಡಿಲ್ಲ 3 ವರ್ಷ ಮಾಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ನೋಟಿಫಿಕೇಶನ್ ಬಂದ್ಬಿಟ್ಟು ವಿಭಾಗವಾರು ಅಂದರೆ ಹಂತವಾಗಿ ಎಲ್ಲನೂ ಬಿಡ್ತಾ ಹೋಗ್ತಾರೆ. ಓವರ್ ಆಲ್ ಎಲ್ಲ ಇವಾಗ ನಮ್ಮ ಕರ್ನಾಟಕಕ್ಕೆ ಅಂತ ಬಂದಾಗ ಅದರಲ್ಲಿ ಹೈದರಾಬಾದ್ ಆ್ಯಂಡ್ ಕಲ್ಯಾಣ ಕರ್ನಾಟಕ ಮತ್ತು ನಾರ್ಮಲ್ HK ನಾನ್ HK ಅಂತ ಬಿಡ್ತಾಯಿದ್ರು. ಬಟ್ ಇವಾಗ ಹಂಗೆ ಬಿಟ್ಟಿಲ್ಲ. ಯಾವ ಥರ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ವಿಭಾಗವಾರು ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಸೊ ಈ ಥರ ಬಿಟ್ಟಿದ್ದಾರೆ ಆಯಿತಾ. ಸೊ ನಿಮ್ಮದು ಯಾವ ವಿಭಾಗಕ್ಕೆ ಬರುತ್ತೆ ಆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಎಷ್ಟು ಸಬ್ಜೆಕ್ಟ್ಗಳು ಖಾಲಿ ಇದ್ದಾವೆ ಏನು ಅನ್ನೋದನ್ನು ನೀವು ನೋಡಿಕೊಂಡು ಪ್ರಿಪೇರ್ ಆಗಬೇಕಾಗುತ್ತೆ ಎಕ್ಸಾಮ್ಗೆ. ಸೊ ಇವಾಗ ಅಂದರೆ ನೋಟಿಫಿಕೇಷನಲ್ಲಿ ನಂಬರ್ ಆಫ್ ಪೋಸ್ಟ್ ಮಾತ್ರ ಚೇಂಜ್ ಇದೆ ಬಿಟ್ಟರೆ ಇನ್ನು ಎಲ್ಲ ಎಕ್ಸಾಮ್ಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಎಲ್ಲವೂ ಕೂಡ ಒಂದೇ ಥರ ಇದೆ. ಓಕೆನಾ? ಸೊ ಇವಾಗ ಶುರು ಮಾಡೋಣ ಏನೇನು ಚೇಂಜಸ್ ಆಗಿದೆ ಏನು ಅಂತ ಅಂದ್ಬಿಟ್ಟು. ಇಲ್ಲಿ ನಾನು ಬೆಳಗಾವಿ ವಿಭಾಗ ತೊಗೊಂಡಿರೋದ್ರಿಂದ ಒಟ್ಟು ಎಷ್ಟು ಹುದ್ದೆಗಳನ್ನ ಕೊಟ್ಟಿದ್ದಾರೆ, ಬೆಳಗಾವಿ ವಿಭಾಗಕ್ಕೆ ಮಾತ್ರ 831 ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಈ 831 ಪೋಸ್ಟಲ್ಲಿ ಕನ್ನಡ ಭಾಷೆ 192 ಇರುತ್ತೆ, ಆಂಗ್ಲ ಭಾಷೆ 205 ಇರುತ್ತೆ. ಆಮೇಲೆ ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ 90 ಕೊಟ್ಟಿದ್ದಾರೆ, ಇಂಗ್ಲೀಷ್ ಮಾಧ್ಯಮ 134 ಕೊಟ್ಟಿದ್ದಾರೆ. ಆ್ಯಂಡ್ ಜೀವ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮಕ್ಕೆ 75, ಹಾಗೆಯೇ ಆಂಗ್ಲ ಮಾಧ್ಯಮಕ್ಕೆ 91 ಕೊಟ್ಟಿದ್ದಾರೆ. ಸೊ ಕನ್ನಡ ಮೀಡಿಯಮ್ಗೆ ಸ್ವಲ್ಪ ಕಡಿಮೆ ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಸೋಷಿಯಲ್ ಸ್ಟಡೀಸ್ ನೋಡಿ, ಇಲ್ಲಿ ಕನ್ನಡ ಮಾಧ್ಯಮಕ್ಕೆ 90 ಪೋಸ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಮ್ಗೆ 134 ಇದೆ. ಸೊ ಇಂಗ್ಲೀಷ್ ಮೀಡಿಯಮ್ ಅವರು ಜಾಸ್ತಿ ಪೋಸ್ಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಕನ್ನಡ ಭಾಷೆ ಅಂತ ಬಂದಾಗ 192, ಇಂಗ್ಲೀಷ್ ನೋಡಿರಿ 205 ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ ಇಂಗ್ಲೀಷ್ ಸಬ್ಜೆಕ್ಟಿಗೆ. ಓಕೆ, ನೆಕ್ಸ್ಟು ಇಲ್ಲಿ ಇವಾಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂತಹ ವಿಧಾನ, ಎಲ್ಲಿ ಅರ್ಜಿ ಸಲ್ಲಿಸೋದು ಅಂತ ಹೇಳಿದರೆ ಸ್ಕೂಲ್ ಎಜುಕೇಷನ್ ಅಂದರೆ CSL ಶಿಕ್ಷಣ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಾವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಪ್ರಾರಂಭ ದಿನಾಂಕ ಯಾವಾಗ ಅಂತ ಹೇಳಿದ್ರೆ 18/8/2026 ಅಂದರೆ ಇದೇ ತಿಂಗಳು 18ನೇ ತಾರೀಕು ಅಂತಂದರೆ ಯಾವಾಗ ಬರುತ್ತೆ ಗೊತ್ತಾ? ಮಂಗಳವಾರ ಬರುತ್ತೆ. 18ನೇ ತಾರೀಕು ಮಂಗಳವಾರ 8ನೇ ತಿಂಗಳು 2026. ಆ್ಯಂಡ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದಿದೆ ಅಂತ ಹೇಳಿದ್ರೆ 7/9/2026 ಅಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ತನಕನೂ ಕೂಡ ನಿಮಗೆ ಟೈಮ್ ಇದೆ. ಆ್ಯಂಡ್ ಪಾವತಿಸಿರುವ ಶುಲ್ಕವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಅಂತ ಬಂದಾಗ 10ನೇ ತಾರೀಕು 9ನೇ ತಿಂಗಳು 2026 ಅಂದರೆ ಅಕ್ಟೋಬರು 9ನೇ ತಾರೀಕು ತನಕನೂ ಕೂಡ ನೀವು ಏನು ಫೀಸ್ ಪೇ ಮಾಡಿರ್ತೀರಾ ಅದು ಶುಲ್ಕ ಪೇ ಆಗಿದೆ ಅಂತ ಹೇಳಿ ಖಚಿತಪಡಿಸ್ಕೊಳ್ಳೋದಕ್ಕೆ ನಿಮಗೆ 10ನೇ ತಾರೀಕು 9ನೇ ತಿಂಗಳ ತನಕನೂ ಕೂಡ ಟೈಮ್ ಇರುತ್ತೆ ಆಯಿತಾ, ಸೆಪ್ಟೆಂಬರ್ 9ನೇ ತಾರೀಕು ತನಕ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಷ್ಟೆಷ್ಟು ಫೀಸ್ನ ಪೇ ಮಾಡಬೇಕಾಗುತ್ತೆ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂತ ಬಂದಾಗ 750 ರೂಪೀಸ್ ಇರುತ್ತೆ. ಸೊ ಒಂದೇ ವೃಂದದ 2 ಹುದ್ದೆಗೆ ಅಪ್ಲಿಕೇಶನ್ ನೀವು ಹಾಕ್ತು ಅಂತಂದರೆ 1125 ಆಗುತ್ತೆ. ಸೊ ಇಂಗ್ಲೀಷು ಕನ್ನಡ ಆಮೇಲೆ ಕನ್ನಡ ಸೋಷಿಯಲು ಅಂತ ಇರ್ತೀರಲ್ವ. ಸೊ ನೀವು 2 ಸಬ್ಜೆಕ್ಟ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದರೆ ಸೊ ನೀವು 1125 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಮೇಲೆ ಪ್ರವರ್ಗ ಅಂದರೆ SC ST ಕ್ಯಾಟಗರಿ 1, ಆಮೇಲೆ ಅಂಗವೈಕಲ್ಯ ಇರೋರು, ಮಾಜಿ ಸೈನಿಕರು, ಆಮೇಲೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಇವರು 500 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಅದೇ 2 ಪೇಪರ್ಗಳನ್ನ ಬರೀತೀರಿ ಅಂತಂದರೆ ನೀವು 750 ರೂಪೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಓಕೆನಾ? ಆ್ಯಂಡ್ ನಿಮಗೆ ಇಲ್ಲಿ ನಾನು ಹೇಳ್ತಾ ಇರೋದು ಪ್ರೌಢಶಾಲಾ ಶಿಕ್ಷಕರು. ಓಕೆ, HSTR ಬಗ್ಗೆ. ಸೊ 54,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ, ಅಪ್ ಟು 99,400 ಅಂದರೆ 99,400 ರೂಪಾಯಿಗಳು. ಓಕೆ, ವಯೋಮಿತಿ ಎಷ್ಟಿರಬೇಕು ಹಾಗಾದರೆ? ಸಾಮಾನ್ಯ ವಯೋಮಿತಿ ಎಷ್ಟು ಕೊಟ್ಟಿದ್ದಾರೆ ಅಂತ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ ಇದೆ, 2A 2B 3A 3B ಪಂಗಡದವರಿಗೆ 43 ವರ್ಷ ಇದೆ. ಆ್ಯಂಡ್ SC ST ಕ್ಯಾಟಗರಿ 1 ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ಇಯರ್ಸ್ ಇರೋವಂಥದ್ದು. ಸೊ ಇಲ್ಲಿ 5 ವರ್ಷ ಏನು ವಯೋಮಿತಿ ಸಡಿಲಿಕೆ ಅಂತ ಹೇಳ್ತಾ ಇದ್ದೀರಿ ಅದನ್ನು ಮಾಡಿಲ್ಲ, ಜಸ್ಟ್ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಅಷ್ಟೇ ಇದೆ. ಡ್ರಾಫ್ಟ್ ನೋಟಿಫಿಕೇಶನಲ್ಲಿ ಏನು ಬಿಟ್ಟಿದ್ರು, ಫೈನಲ್ C&R ಅಲ್ಲಿ ಏನು ಬಿಟ್ಟಿದ್ರು, ಸೊ ಅದೇ ಒಂದು ವಯೋಮಿತಿಯನ್ನು ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಆಯಿತಾ. ಸೊ ಇವಾಗ ಯಾವ ರೀತಿಯ ಮೆರಿಟನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಇರುತ್ತೆ, ಆ್ಯಂಡ್ ಪದವಿ ಪರೀಕ್ಷೆಯಲ್ಲಿ 13% ಇರುತ್ತೆ. ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ BEdನಲ್ಲಿ 2% ನೀವು ತೊಗೊಂಡಿರ್ತೀರಾ. ಸೊ ಇದ್ರ ಆಧಾರದ ಮೇಲೆ ಮೆರಿಟನ್ನು ಡಿಸೈಡ್ ಮಾಡ್ತಾರೆ. ಸೊ TETನೂ ಇಲ್ಲ, ಹಾಗೆಯೇ PG ಕೂಡ ಇಲ್ಲ ಆಯಿತಾ, PG ಕೂಡ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇವಾಗ ಸೇಮ್ ಅದೇ ರೀತಿ ಇದೆ. ಮೀಸಲಾತಿ ಪ್ರಮಾಣ ಪತ್ರಗಳು ಅಂತ ಬಂದಾಗ
ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇದೆ. ಪರಿಶಿಷ್ಟ ಜಾತಿ ಪ್ರವರ್ಗ ಎ ಬಿ ಮತ್ತು ಸಿ, ಏನು ಇವಾಗ ಪ್ರವರ್ಗ ಎ ಬಿ ಸಿ ಅಂತ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಅಂತ ಬಂದಾಗ, ಸೊ ಅವರಿಗೆ ನಮೂನೆ ಡಿ ಪ್ರಕಾರ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ, ಪ್ರವರ್ಗ 2A 2B 3A 3B ಈ ವಿಭಾಗಕ್ಕೆ ಈ ಒಂದು ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್. ಸೊ ಈ ರೀತಿ ನೀವು ಏನು ಮಾಡ್ಕೋಬೇಕಾಗುತ್ತೆ, ನಿಮ್ಮ ಒಂದು ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಂಡು ಇರಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಟೈಮ್ ಟೇಬಲ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರಾಜ್ಯಾದ್ಯಂತ ಕೆಳಗಿನ ವೇಳಾಪಟ್ಟಿಯಂತೆ ನಡೆಸಲಾಗುತ್ತೆ ಅಂತ. ಸೊ ವಿಭಾಗ ಇವಾಗ ನೋಟಿಫಿಕೇಶನ್ ಏನು ಬಿಟ್ಟಿದ್ದಾರೆ ವಿಭಾಗವಾರು ಅಂತ, ಸೇಮ್ ಹಾಗೆ ಇರುತ್ತೆ. ಬಟ್ ಎಕ್ಸಾಮ್ನ ಎಲ್ರಿಗೂ ಒಂದೇ ಟೈಮಲ್ಲಿ ಒಂದೇ ಥರ ಮಾಡ್ತಾರೆ, ಓಕೆನಾ. ಸೊ ಎಕ್ಸಾಮ್ ಯಾವಾಗಿದೆ ಅಂತ ಹೇಳಿದ್ರೆ 12ನೇ ತಾರೀಕು, ಅಂದರೆ ಅಕ್ಟೋಬರ್ 12ನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ. ಸೊ 10 to 12 10 ಗಂಟೆಯಿಂದ 12 ಗಂಟೆ ತನಕ ಪೇಪರ್ 1 ಇರುತ್ತೆ, ಸಾಮಾನ್ಯ ಪತ್ರಿಕೆ ಇರುತ್ತೆ. ಆ್ಯಂಡ್ 2:30 ಇಂದ 4:30 ತನಕ ದೈಹಿಕ ಶಿಕ್ಷಕರ ಶಿಕ್ಷಣ PT ಟೀಚರ್ಸ್ಗೆ ಪತ್ರಿಕೆ 2 ಇರುತ್ತೆ. ಓಕೆ, ಸೊ 10 ಗಂಟೆಯಿಂದ 13ನೇ ತಾರೀಕಿಗೆ, ನೆಕ್ಸ್ಟ್ 13ನೇ ತಾರೀಕಿಗೆ 10 ಗಂಟೆಯಿಂದ 12 ಗಂಟೆ ತನಕ ಪತ್ರಿಕೆ 2 CBZ ಮತ್ತು ಆರ್ಟ್ಸ್ ಅವರಿಗೆ. ಓಕೆ, 2:30 4:30 ತನಕ ಪತ್ರಿಕೆ 2 ಕನ್ನಡ ಮಾಧ್ಯಮದವರಿಗೆ ಹಾಗೆಯೇ ಇಂಗ್ಲೀಷ್ ಮಾಧ್ಯಮದವರಿಗೆ ಇರುತ್ತೆ. ಅಂದರೆ 2 ದಿನ ಎಕ್ಸಾಮ್ ಆಗುತ್ತೆ. ಪೇಪರ್ 1 ಮೊದಲನೇ ದಿನ ಮಾಡ್ತಾರೆ, ಪೇಪರ್ 2 ಎರಡನೇ ದಿನ ಮಾಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸಬ್ಜೆಕ್ಟ್ಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು 20 ಅಂಕಗಳಿದೆ, ಸಾಮಾನ್ಯ ಕನ್ನಡ 10 ಇದೆ, ಸಾಮಾನ್ಯ ಇಂಗ್ಲೀಷ್ 10 ಇದೆ, ಮತ್ತು ಶೈಕ್ಷಣಿಕ ಮನೋವಿಜ್ಞಾನ 15 ಅಂಕಗಳನ್ನ ಕೊಟ್ಟಿದ್ದಾರೆ. ಮೆಂಟಲ್ ಎಬಿಲಿಟಿ 15 ಇದೆ, ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಲಿಟರಸಿ 15 ಇದೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಇದೆ. ಸೊ ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಇರೋವಂಥದ್ದು. ಓಕೆ, ಸೊ ಪತ್ರಿಕೆ 2 ಅಂತ ಬಂದಾಗ ವಿಷಯ ಹಾಗೂ ನಿಗದಿಪಡಿಸಿರ್ತಕ್ಕಂತಹ ಅಂಕಗಳು ಇದು ಕೂಡ 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಇವು ಡಿಸ್ಕ್ರಿಪ್ಟಿವ್ ಅಲ್ಲ, ಏನು MCQ ಬೇಸ್ಡ್ ಆಗಿರುತ್ತೆ. ಕನ್ನಡ ಶಿಕ್ಷಕರಿಗೆ ವಿಷಯ ಜ್ಞಾನ ಕನ್ನಡ ವಸ್ತುನಿಷ್ಠ ಮಾದರಿಯ 100 ಪ್ರಶ್ನೆಗಳು. ಸೊ ಆಂಗ್ಲ ಭಾಷಾ ಶಿಕ್ಷಕರು ಅಂತ ಬಂದಾಗ ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಇಂಗ್ಲೀಷ್. ಸೊ OMR ಶೀಟಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ, 100 ಕ್ವೆಶನ್ಸ್ ಇರುತ್ತೆ. ಹಾಗೆಯೇ ಇದು ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ. ಓಕೆ, ಸೊ ಜೀವ ವಿಜ್ಞಾನ ಶಿಕ್ಷಕರು ಮತ್ತು ಕಲಾ ಶಿಕ್ಷಕರು ಇತಿಹಾಸ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಸೊ ಈ ರೀತಿ ವಸ್ತುನಿಷ್ಠ ಮಾದರಿಯ 100 ಪ್ರಶ್ನೆಗಳಿರುತ್ತೆ 100 ಅಂಕಗಳಿಗೆ. ಆ್ಯಂಡ್ ದೈಹಿಕ ಶಿಕ್ಷಕರಿಗೂ ಸಂಬಂಧಪಟ್ಟ ಹಾಗೆ 100 ಪ್ರಶ್ನೆಗಳಿರುತ್ತೆ 100 ಅಂಕಗಳಿಗೆ. ಸೊ ಇಲ್ಲಿ ಇನ್ನೊಂದು ಮೇನ್ ನಾವು ಅಬ್ಸರ್ವ್ ಮಾಡ್ಬೇಕೇನಪ್ಪ ಅಂತ ಹೇಳಿದ್ರೆ, ನೆಗೆಟಿವ್ ಮಾರ್ಕ್ ಇದೆ, ಋಣಾತ್ಮಕ ಅಂಕ ಇದೆ. ಸೊ ಯಾವ ರೀತಿ ಋಣಾತ್ಮಕ ಅಂಕ ಇಲ್ಲಿ ಹಾಕಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಯಾವ ಅಭ್ಯರ್ಥಿ OMR ಶೀಟ್ನಲ್ಲಿ ಯಾವುದೇ ಒಂದು ಪ್ರಶ್ನೆಗೆ ಪ್ರಶ್ನೆಯ ಉತ್ತರಕ್ಕಾಗಿ ನೀಡಿರುವ 4 ಆಯ್ಕೆಯ ವೃತ್ತಗಳಲ್ಲಿ ಯಾವುದನ್ನು ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನು ಕಡ್ಡಾಯವಾಗಿ ಶೇಡ್ ಮಾಡತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೀವು 5ನೇ ಆಪ್ಷನ್ ಕೊಟ್ಟಿರ್ತಾರೆ. ಓಕೆ, 5th ಆಪ್ಷನ್ನಲ್ಲಿ ನೀವು ಯಾವುದನ್ನು ಕೂಡ ಶೇಡ್ ಮಾಡದೆ, ನಿಮಗೆ ಆನ್ಸರೇ ಗೊತ್ತಿಲ್ಲ ಅಂತ ಆದಾಗ ನೀವೇನು ಮಾಡಬೇಕಾಗುತ್ತೆ, 5ನೇ ಒಂದು ವೃತ್ತವನ್ನು ನೀವು ಬಬ್ಲಿಂಗ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ನೀವು ಬಬ್ಲಿಂಗ್ ಮಾಡದೇ ಇದ್ದಲ್ಲಿ ಏನಾಗುತ್ತೆ, 0.25 ಅಂಕಗಳನ್ನ ಕಡಿತ ಮಾಡ್ತಾರೆ. ಓಕೆ, ರಾಂಗ್ ಆನ್ಸರ್ಸ್ಗೂ ಕೂಡ ಕಡಿತ ಆಗುತ್ತೆ. ನೀವು ಬಬ್ಲಿಂಗ್ ಮಾಡಿಲ್ಲ ಅಂತಂದ್ರೂ ಕೂಡ ಕಡಿತ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ನಿಮಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನೀವೇನು ಮಾಡಬೇಕು, 5ನೇ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕಾಗತ್ತೆ. ಸೊ ಇದೇನಪ್ಪ ಅಂತಂದರೆ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದೇ ರೀತಿ ಮೈಸೂರು, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಸೊ ಹೀಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ಒಂದು ನೋಟಿಫಿಕೇಶನ್ಸ್ನ ಬಿಟ್ಟಿದ್ದಾರೆ. ಸೊ GPSTR ಕೂಡ ಬಿಟ್ಟಿದ್ದಾರೆ. ಸೊ ಇವಾಗ ನಾನು ಆ ಒಂದು ವೆಬ್ಸೈಟ್ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಇವಾಗ ಎಲ್ಲ ನೋಟಿಫಿಕೇಶನ್ಸ್ನ ಓದೋಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟಿದೆ ಪೋಸ್ಟ್ಗಳು ಮತ್ತು ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅಂತ ಮಾತ್ರ ನಾನು ನಿಮಗೆ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟ ಒಂದು ನೋಟಿಫಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ನೋಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಸಬ್ಜೆಕ್ಟ್ಗೆ ಎಷ್ಟು ಪೋಸ್ಟ್ನ ಕೊಟ್ಟಿದ್ದಾರೆ ಎಲ್ಲವನ್ನ ನೀವು ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ, ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ. ಓಕೆ, ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ನಮಗೆ ಜಾಸ್ತಿ ಟೈಮ್ ಇಲ್ಲವೇ ಇಲ್ಲ. ನಮಗೆ ನೋಡಿ ಅಕ್ಟೋಬರ್ 12ನೇ ತಾರೀಕಿಗೆ ಎಕ್ಸಾಮ್ ಇದೆ. ಓಕೆ, ಅಕ್ಟೋಬರ್ 12 ಮತ್ತು 13ನೇ ತಾರೀಕಿಗೆ ಎಕ್ಸಾಮ್ ಇರೋದ್ರಿಂದ ಸೊ ದಯವಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ಳಿದ್ದು ನಮಗೆ ಸಿಕ್ಕಿರ್ತಕ್ಕಂತಹ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.